ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರು, ನಿಮಗೆ ಗೊತ್ತೇ ಇದೆ, ಬಹು ನಿರೀಕ್ಷೆಯ ಏಳುಮಲೆ ಸಿನಿಮಾ ಸೆಪ್ಟೆಂಬರ್ 5ಕ್ಕೆ ಗ್ರ್ಯಾಂಡಾಗಿ ರಿಲೀಸ್ ಆಗ್ತಾ ಇದೆ. ಮೊನ್ನೆ ಅಷ್ಟೇ ಮಾತಾಡಿದ್ವಿ. ಈಗ ಎಗೇನ್ ನನಗೆ ರಾಣಾ ಮತ್ತು ಅವರ ಪತ್ನಿ ರಕ್ಷಿತಾ ಅವ್ರು ಸಿಕ್ಕಿದ್ದಾರೆ. ರಾಣಾ ಅಂತ ಬಂದರೆ ಗೊತ್ತೇ ಇದೆ ನಿಮಗೆ, ನಿಮ್ಮೆಲ್ಲರ ಪ್ರೀತಿಯ ರಕ್ಷಿತಾ ಅವರ ಬ್ರದರು, ಜೊತೆಗೆ ಬ್ರದರ್ ಹೆಂಡತಿ ಇಬ್ಬರು ಕೂಡ ಹಬ್ಬದ ಸಂದರ್ಭದಲ್ಲಿ ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹ್ಯಾಪಿ ಗಣೇಶ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮಗೆ ಮತ್ತು ಎಲ್ರಿಗೂ. ಎಸ್, ಅವರ ವೈಫು ಸುಂದ್ರಿ, ನಾನು ಅವ್ರನ್ನ ನೋಡಾಗ ಅನಿಸ್ತಾ ಇತ್ತು ನನಗೆ, ಇವರು ಯಾಕೆ ಹೀರೋಯಿನ್ ಆಗಬಾರ್ದು ಅಂತ ಹೇಳಿ. 100% ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಮ್ಯಾಮ್, ನಿಮಗೂ ಕೂಡ ಹ್ಯಾಪಿ ಗಣೇಶ ಚತುರ್ಥಿ. ಹ್ಯಾಪಿ ಗೌರಿ ಗಣೇಶ. ತುಂಬ ಚೆನ್ನಾಗಿದ್ದೀರಾ ನೀವು. ಯಾಕೆ ಹೀರೋಯಿನ್ ಆಗಬಾರ್ದು? ಅಷ್ಟು ಇಷ್ಟ ಇಲ್ಲ. ಒಂದು ವೇಳೆ ಅವಕಾಶ ಸಿಕ್ತು, ನೀವೇ ಮಾಡಬೇಕು ಅಂತ ಎಲ್ಲಾದ್ರೂ ಯಾರಾದರೂ ಡೈರೆಕ್ಟರ್ ಪ್ರೊಡ್ಯೂಸರ್ ಬಂದು ಮನೇಲಿ ಕೂತ್ಕೊಂಡ್ರೆ ಏನು ಮಾಡ್ತೀರಾ? ಇವರಿಂದ ಕಲ್ತ್ಕೊತೀನಿ. ನಮ್ಮ ಫುಲ್ ಫ್ಯಾಮಿಲಿನೇ ಆ ಇಂಡಸ್ಟ್ರಿಯಲ್ಲಿದ್ದಾರೆ. ಮೈ ಹಸ್ಬೆಂಡ್, ಸಿಸ್ಟರ್ ಇನ್ ಲಾ, ಬ್ರದರ್ ಇನ್ ಲಾ, ಮೈ ಮದರ್ ಇನ್ ಲಾ, ಎಲ್ಲರೂ, ಅತ್ತೆ ಎಲ್ಲರೂ ಅಲ್ವಾ. ಸೊ ಅವರಿಂದ ಕಲಿಬೋದು. ಸೂಪರ್ ಸರ್. ಒಂದು ವೇಳೆ ಅವಕಾಶ ಸಿಕ್ಕಿದ್ರೆ ನಿಮ್ಮ ಸಪೋರ್ಟ್ ಹೇಗಿರುತ್ತೆ ಅಂತ? ನಂದು ಆಲ್ವೇಸ್ ಸಪೋರ್ಟ್ ಇರುತ್ತೆ, ಬಟ್ ಕಂಪ್ಲೀಟ್ಲಿ ಅಪ್ ಟು ಹರ್. ಅವ್ರ ಚಾಯ್ಸ್ ಅದು. ನನ್ನ ಸಪೋರ್ಟ್ ಇರುತ್ತೆ ಅಷ್ಟೇ, ಅವ್ರ ಚಾಯ್ಸು. ಏನು ಬೇಕು ಮಾಡಲಿ. ಏಳುಮಲೆ ಸರ್, ನಿಮ್ಮ ಪಕ್ಕ ಒಂದು ಲವ್ ಸ್ಟೋರಿ. ಸೊ ನಿಮ್ಮ ಲವ್ ಸ್ಟೋರಿ ಇದು ಯಾವ್ದಾದ್ರು ಒಂದು ಒಳ್ಳೆ ಮೆಮೊರಿನ ದಯವಿಟ್ಟು ಈಗ ಶೇರ್ ಮಾಡಿ ಅಂತ ಹೇಳಿ. ಒಳ್ಳೆ ಮೆಮೊರಿ, 7 ವರ್ಷಗಳ ಜರ್ನಿದು ಏನಾದರೂ ಒಂದು ಎಲ್ಲೂ ಹೇಳಬಹುದು ಅಂತ ಅನ್ಸಿದ್ರೆ ದಯವಿಟ್ಟು ಹೇಳಿ. ಇವರು ಕೇಳಿದ್ರೆ ಒಳ್ಳೇದು. ನೀವು ಹೇಳಿ, ಅವ್ರನ್ನ ಕೇಳ್ತೀನಿ. ಒಳ್ಳೆ ಮೆಮೊರಿ ಅಂದರೆ ಫಸ್ಟ್ ಟೈಮ್ ಮೀಟ್ ಆದಾಗ ಇಟ್ ವಾಸ್ ಅ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಎಲ್ಲ ಒಳ್ಳೇದಾಯಿತು ಅವಾಗಿಂದ ಲೈಫಲ್ಲಿ. ಸೊ ಅದೇ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್. ಅಲ್ಲಲ್ಲ, ಈಗ ಆಲ್ಮೋಸ್ಟ್ ಏನಾಗುತ್ತೆ, ಲವರ್ಸ್ಗಳು ಆಯಿತು ನಾಳೆಯಿಂದ ಬಿಡೋದೆ ಹೋಗ್ತಾ ಇದೆಲ್ಲ ಬಂದೇ ಬರುತ್ತೆ. ನಿಮ್ಮಲ್ಲಿ ಆ ಥರದ್ದು ಆಗಿದೆಯಾ? ಕಿತ್ತಾಡೋದು, ಜಗಳಾಡೋದು, ಮತ್ತೆ ಕಾಂಟ್ಯಾಕ್ಟ್ ಆಗೋದು? ಇಲ್ಲ, ಯಾವತ್ತೂ ಇಲ್ಲ. ನಾವು ಜಗಳ ಆಡಿದ್ರು ಕೂತ್ಕೊಂಡು ಮಾತಾಡ್ತೀವಿ. ಮೇನ್ ಥಿಂಗ್ ಇವ್ರು ಕೂತ್ಕೊಂಡು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಮಾತಾಡ್ಬಿಟ್ಟು ಎಲ್ಲ ಬರಬೇಕು. ಸತ್ಯ ಹೇಳಿದ್ರೆ ಆಕ್ಚುಲಿ ಅಲ್ಲಲ್ಲ, ಹಂಗಲ್ಲ. ಅಂದ್ರೆ ಇವ್ರು ಹೇಳಿದ ಲಾಸ್ಟಲ್ಲಿ ಪಾಯಿಂಟ್ ನನ್ನ ಬಗ್ಗೆ ಒಳ್ಳೆ ಹೇಳ್ತಿದ್ರಲ್ಲ, ಅದನ್ನ ನನ್ನ ಪಾಯಿಂಟ್ ಅಂದೆ. ಒಂದೊಂದ್ಸಲಿ ಏನಾಗತ್ತಂದ್ರೆ ಅದಾಗತ್ತೆ, ಎಲ್ಲರದ್ರಲ್ಲೂ ಆಗುತ್ತೆ, ಏನೂ ಇಲ್ಲ ಅಂತ ಹೇಳೋದಲ್ಲ ತಪ್ಪು. ಸೊ ಅದೆಲ್ಲ ಇರುತ್ತೆ ಒಂದೊಂದ್ಸಲಿ. ಬಟ್ ದ ಥಿಂಗ್ ಈಸ್, ನೀಟಾಗಿ ಕೂತ್ಕೊಂಡು ಅಟ್ ದಿ ಎಂಡ್ ಆಫ್ ದ ಡೇ ನಾವು ಒಟ್ಟಿಗೆ ಸೇರಿರೋದಂದ್ರೆ ಬಿಕಾಸ್ ವಿ ಆರ್ ಫ್ರೆಂಡ್ಸ್ ಅಲ್ವಾ, ಅದನ್ನ ನಾವು ಯಾವತ್ತೂ ಮರಿಬಾರ್ದು. ಸೊ ಅದು ನಾನು ನನ್ನ ಬಗ್ಗೆನೇ ಹೇಳ್ಕೊಳ್ತೀನಿ, ಪರವಾಗಿಲ್ಲ. ನಾನು ಒಂಚೂರು ಯಾವತ್ತೂ ನೀಟಾಗೆ ಯೋಚನೆ ಮಾಡಿಕೊಂಡು ಓಕೆ ಡನ್ ಅಂತ ಹೇಳ್ಬಿಟ್ಟು ಒಂಚೂರು ಪೇಷನ್ಸಾಗೆ ಮಾತಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಅವಾಗೆಲ್ಲ ಬ್ಯಾಲೆನ್ಸ್ ಆಗುತ್ತೆ. ಅಂದರೆ ನಾನು ಸ್ವಲ್ಪ ಹೆಣ್ಮಕ್ಳಿಗೆ ಆ್ಯಟಿಟ್ಯೂಡ್ ಇರುತ್ತೆ, ನಾನು ಯಾಕೆ ಒಳ್ಳೆ ಅದೇನಾರು ಇದೆಯಾ ನಿಮಗೆ? ಇಲ್ಲ ಯಾವತ್ತೂ ಇಲ್ಲ. ಇಲ್ಲ ಆ್ಯಟಿಟ್ಯೂಡ್ ಅನ್ನೋದಿಲ್ಲ. ಫಸ್ಟ್ ಕೇಳೋದು ಯಾರು ನಿಮ್ಮಿಬ್ಬರಲ್ಲಿ? ಯಾರು ತಪ್ಪು ಮಾಡಿದಾರೋ ಅವರು. ಯಾರು ತಪ್ಪು ಮಾಡ್ತಾರೋ ಅವ್ರು ಫಸ್ಟ್ ಸಾರಿ ಕೇಳೋದು. ತಪ್ಪು ಯಾರು ನಿಮ್ಮಲ್ಲಿ ಜಾಸ್ತಿ ಮಾಡೋದು? ಐ ಥಿಂಕ್ ಈಕ್ವಲ್ ಇಬ್ಬರೂ. ಅತ್ತೆ ಬರ್ತ್ಡೇನ ತುಂಬ ಗ್ರ್ಯಾಂಡಾಗಿ ಹೊರಗಡೆ ಹೋಗಿ ನೀವೆಲ್ಲ ಮಾಡ್ಕೊಂಡು ಬಂದರೆ ಹೇಗಿರ್ತಾರೆ ಅಮ್ಮ? ನಿಮ್ಮ ಜೊತೆ ಹೇಗಿರ್ತಾರೆ? ರಕ್ಷಿತಾ ಅವ್ರು ಹೇಗಿರ್ತಾರೆ? ಅವ್ರ ಜೊತೆ ಹೇಗೆ ನಿಮ್ಮ ಟೈಮ್? 100% ಅವ್ರು ಇದ್ದಲ್ಲಿ ನಗು ಇರುತ್ತೆ, ಸ್ವಲ್ಪ ಹೊತ್ತಿದ್ರೂ ತುಂಬ ನಗಿಸ್ಬಿಡ್ತಾರೆ ಅವರು. ಅವ್ರ ಬಗ್ಗೆ ಹೇಳೋದಾದ್ರೆ ಫಸ್ಟು ಅತ್ತೆ ಬಗ್ಗೆ ಹೇಳಬೇಕು ಅಂದರೆ ಅವ್ರು ನಮ್ಮ ಅಮ್ಮನ ಥರನೇ. ಸೊ ಎಲ್ಲರೂ ಕೇಳ್ತಾ ಇದ್ರು ಮದುವೆ ಆದಮೇಲೆ ಹೆಂಗೆ, ಜೀವನ ಹೆಂಗೆ ಅಂತ. ಎಲ್ಲರಿಗೂ ಅದೇ ಹೇಳೋದು ನಾನು. ಸೇಮ್ ಇದೆ. ಹೆಂಗೆ ನಾನು ನಮ್ಮ ಅಪ್ಪ ಅಮ್ಮನ ಮನೇಲಿದ್ದೆ, ಇಲ್ಲೂ ಅದೇ ಸೇಮ್. ಅಪ್ಪ ಅಮ್ಮನ ಮನೇಲೇ ಇದ್ದೀನಿ, ಆ ಥರ ನೋಡ್ಕೊತಾರೆ, ಡಾಟರ್ ಥರನೇ ನೋಡ್ಕೊತಾರೆ. ಆ್ಯಂಡ್ ಆಮೇಲೆ ಸಿಸ್ಟರ್ ಇನ್ ಲಾ, ನಾನು ಅವ್ರಿಗೆ ಶ್ವೇತಾ ಅಂತ ಕೂಗ್ತೀನಿ. ಸೊ ಅವ್ರು ತುಂಬ ಸಪೋರ್ಟಿವ್. ಫಸ್ಟ್ ಮದುವೆಗಿಂತ ಮುಂಚೆನೂ ಸಿಕ್ಬಿಟ್ಟು ಅವರೇ ಜಾಸ್ತಿ ಸಪೋರ್ಟ್ ಕೊಟ್ಟಿದ್ದು. ಸೊ ಅವ್ರ ಜೊತೆ ನಾನು ಜಾಸ್ತಿ ಕ್ಲೋಸ್ ಇದ್ದೀನಿ. ಆ್ಯಂಡ್ ಐ ವೆರಿ ಗ್ರೇಟ್ಫುಲ್. ನಾನು ಮೊನ್ನೆ ಕೇಳ್ತಾ ಇದ್ದೆ ಅವ್ರನ್ನ, ಮರಿ ರಾಣಾ ಅಥವಾ ಮರಿ ರಕ್ಷಿತಾ ಯಾವಾಗ ಬರೋದು ಅಂತ. ನಿಮ್ಮಿಬ್ಬರಲ್ಲಿ ಈಗ ಯಾರಿಗೆ ಆಸೆ ಇರೋದು ಬೇಗ ಮಗು ಮಾಡ್ಕೊಳ್ಳೋಣ? ಇವಾಗ ಇಬ್ರಿಗೂ ಇಲ್ಲ. ಅದು ದೇವ್ರ ವರ. ಅಲ್ಲಿಗ ಅಮ್ಮ ಹೇಳ್ತಾರಲ್ಲ, ಅಮ್ಮ ಮತ್ತೆ ರಕ್ಷಿತಾ ಅವ್ರು ಹೇಳ್ತಾರೆ ಜಾಸ್ತಿ ಇದೆ ನಮ್ಮ ಅಕ್ಕಂಗೆ. ಆಗಾಗ ಹೊಡಿತಾ ಇರ್ತಾರೆ, ನೋಡ್ರೋ ಯಾವಾಗ ಬೇಗ ಅಂತೆಲ್ಲ ಕೇಳ್ತಿರ್ತಾರೆ. ಬಟ್ ಅವ್ರು ಕೇಳ್ತಾರ ಅಂತ ನಾವು ಆಮೇಲೆ ಅಯ್ಯೋ ದಟ್ಸ್ ಅ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಅಲ್ವಾ, ಇವಾಗ ಇಷ್ಟು ಬೇಗ ಬೇಡ ಅಂತ ನನಗೆ ಪರ್ಸ್ನಲಿ. ಬಟ್ ಅಫ್ಕೋರ್ಸ್ ಎಲ್ಲ ನಮ್ಮ ಕೈಯಲ್ಲಿರಲ್ಲ ಅಂದರೆ ದೇವ್ರ ಕೈಯಲ್ಲಿರೋದು. ಬಟ್ ನೋಡೋಣ. ಬಟ್ ಇಷ್ಟು ಬೇಗ ಲೆಟ್ಸ್ ಸಿ, ಒಂಚೂರು ಟೈಮ್ ತೊಗೊಳ್ಳೋಣ. ನೀವು ಮದುವೆ ಆದಮೇಲೆ ಐ ಥಿಂಕ್ ಇದು 2ನೇ ಸಿನಿಮಾ ಇವುದು ರಿಲೀಸ್ ಅಲ್ಲ ನೋಡ್ತಾ ಇರೋದು ಥಿಯೇಟ್ರಲ್ಲಿ ಒಟ್ಟಿಗೆ. ಎಷ್ಟು ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ರೆ ಏಳುಮಲೆ ಥಿಯೇಟ್ರಲ್ಲಿ ನೋಡೋಕ್ಕೆ? ತುಂಬ ಲೈಕ್ ಮದುವೆ ಆದಮೇಲೆ ಇದೆ ಫಸ್ಟ್ ಸಿನಿಮಾ ಆ್ಯಸ್ ಅ ವೈಫ್ ಕೂತ್ಕೊಂಡಿನಿ. ಏಕಲವ್ಯ ಅಲ್ಲಿ
ಫ್ರೆಂಡ್ ಗರ್ಲ್ ಫ್ರೆಂಡ್ ಥರ ಇದ್ದೆ. ಸೊ ವೆರಿ ಎಕ್ಸೈಟೆಡ್, ವೆರಿ ಹ್ಯಾಪಿ, ಆಲ್ ದಿ ಬೆಸ್ಟ್. ಡೈಲಿ ಹೇಳೋದೇ ಇಲ್ಲೂ ಬಂದು ಹೇಳೋದ ಇಲ್ಲ, ಮೋರ್ ದೆನ್ ಲವ್ ಯು ಅದೆಲ್ಲ ಥರ ಕ್ರಿಂಜ್ ಆಗಿಬಿಡುತ್ತೆ ಏನಿದೆ ಇದ್ದಿದ್ದೆ ಅಂತ. ಅದಕ್ಕಿಂತ ಥ್ಯಾಂಕ್ ಯು ಫಾರ್ ದ ಸಪೋರ್ಟ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಯಾವಾಗಲೂ ಇದ್ದಿದ್ದಕ್ಕೆ, ಆ್ಯಸ್ ಅ ಫ್ರೆಂಡ್ ಯಾವತ್ತೂ ಸಪೋರ್ಟ್ ಮಾಡಿದ್ದಕ್ಕೆ ಎಲ್ಲ ವಿಷಯದಲ್ಲೂ ಥ್ಯಾಂಕ್ ಯು. ನಾನು ಅದೇ ರೀತಿ ನಿಮ್ಮನ್ನು ಸಪೋರ್ಟ್ ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ಸೊ ತುಂಬಾ ಸಪೋರ್ಟ್ ಮಾಡಿ. ಸೂಪರ್, ಹೇಳ್ಬಿಡಿ ಸರ್ ಫೈನಲಿ 5 ರಿಜಿಸ್ಟರ್ ಮಾಡ್ಕೊಂಬಿಡಿ ಸೆಪ್ಟೆಂಬರ್ 5 ಅಂತ. ಎಸ್, 5ನೇ ಸೆಪ್ಟೆಂಬರ್ ಏಳುಮಲೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ದಯವಿಟ್ಟು ಹೋಗಿ ನೋಡಿ. ನಿಮ್ಮ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನಿಮ್ಮ ಕಡೆಯಿಂದ ಕರೆದುಬಿಡಿ ಅಭಿಮಾನಿಗಳನ್ನ, ಸಿನಿಮಾ ಅಭಿಮಾನಿಗಳನ್ನ ಥಿಯೇಟ್ರಿಗೆ. 5ನೇ ಸೆಪ್ಟೆಂಬರು ಪ್ಲೀಸ್ ಬಂದು ಮೂವಿ ನೋಡಿ. ರಾಣಾ, ಪ್ರಿಯಾಂಕಾ, ತರುಣ್ ಸುಧೀರ್ ಸರ್ ಎಲ್ಲರಿಗೂ ಆಶೀರ್ವಾದ ಕೊಡಿ. ಥ್ಯಾಂಕ್ ಯು. ಏನು ಸ್ಪೆಷಲ್ ಗಿಫ್ಟ್ ಕೊಟ್ಟಿದ್ದಾರೆ ನಿಮ್ಮ ಲೈಫಲ್ಲಿ? ಇವರೇ ನನ್ನ ಗಿಫ್ಟ್ ಅಲ್ಲ, ಆದ್ರೂ ಒಂದು ಮ್ಯಾಮ್ ಯಾವತ್ತಿದ್ದು ನನ್ನ ಜೊತೆ ಇರುತ್ತಪ್ಪ, ನನ್ನ ಉಸಿರು ಇರೋ ತನಕ ಅನ್ನೋದಾದ್ರೆ ಅವ್ರು ಇರ್ತಾರೆ. ಇವ್ರ ಅಪ್ಪ ಅಮ್ಮ. ಸೂಪರ್ ಸೋ ಸ್ವೀಟ್. ಬಿಕಾಸ್ ಇವ್ರು ಜಾಸ್ತಿ ಮನೇಲಿ ಇರಲ್ಲ ಅಲ್ಲ. ಸೊ ನನಗೆ ಮತ್ತು ಅವ್ರ ಅಮ್ಮನ ನಂದು ಮತ್ತು ಅವ್ರ ಅಮ್ಮನ ಜೊತೆಗೆ ತುಂಬ ಜಾಸ್ತಿ ಬಾಂಡಿಂಗ್ ಇದೆ. ಸೊ ಐ ಕೀಪ್ ಟೆಲ್ಲಿಂಗ್ ಹಿಮ್, ಇವನ್ ಇಫ್ ಯು ನಾಟ್ ದೇರ್ ದಟ್ಸ್ ಓಕೆ, ಶಿ ಈಸ್ ದೇರ್. ಪೊಸೆಸಿವ್ ಇಲ್ಲ ಅಂತಾರೆ, ಎಲ್ಲರೂ ಹೋಗ್ಲಿ ಏನಾರು ಮಾಡಲಿ ಅಂತ, ಅದು ಹೆಂಗೆ ಸಾಧ್ಯ ಅಂತ ಹೇಳಿ ಹೆಣ್ಮಕ್ಳಿಗೆ ಅದು ಕೂಡ. ಸಾರಿ, ಪೊಸೆಸಿವ್ನೆಸ್ ಇಲ್ಲ ಅಂತ ಹೇಳ್ತಿದ್ರಲ್ಲ ನನಗೆ, ಅಂದರೆ ಅವ್ರು ಏನಾರು ಮಾಡಲಿ ಎಲ್ಲೋ ಆ ಥರ ಆಗಲಿ ಹೇಳ್ತಾ ಇದ್ರಲ್ಲ, ಅದಕ್ಕೆ ಕೇಳಿದೆ. ಏಕೆಂದರೆ 7 ವರ್ಷದಿಂದ ಗೊತ್ತಲ್ಲ, ಏನು ಮಾಡಲ್ಲ. ಸೊ ಗೊತ್ತು, ಅವ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ಅಪ್ಬ್ರಿಂಗಿಂಗ್ ಇನ್ನೂ ಚೆನ್ನಾಗಿದೆ. ಎಸ್, ಆಲ್ ದಿ ಬೆಸ್ಟ್ ರಾಣಾ ಅವರೇ. ನಮ್ಗೆ 100% ನೀವು ಈ ಸಿನಿಮಾ ಮೂಲಕ ರಂಜಿಸ್ತೀರ ಅನ್ನೋ ಹೋಪ್ ನಿಜವಾಗ್ಲೂ ನನಗಂತೂ ಇದೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮ್ಯಾಮ್, ನಿಮಗೂ ಕೂಡ. ಥ್ಯಾಂಕ್ ಯು.